ಯಾಕ್ರಿ ಕೊಡಿ ಘೋಷಣೆ ಬತ್ತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏನೇ ಬತ್ತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏನೇ ಬರಲಿ ಅಲ್ಲಿ ಅಂಗವಿಕಲರಿಗೆ ಏನು ಸಾಧನ ಸಲಕರಣೆಗಳು ಕೊಡಬೇಕಾಗಿರ್ತದ ಆ ಅಲಿಮ್ಕೋ ಕಂಪನಿಯವರು ಏನು ಮಾಡ್ತಾ ಇದ್ದಾರಲ್ಲ ನಮಗೆ ಕಳಪೆ ಮಟ್ಟದ ಒಂದು ಸಾಧನ ಸಲಕರಣೆಗಳು ಕೊಡ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ ಅದು ಅಂಗವಿಕಲರಿಗೆ ಯೂಸ್ ಆಗ್ಲಾರ್ದಂಥ ಸಾಧನ ಸಲಕರಣೆಗಳು ಕೊಡ್ತಾ ಇದ್ದಾರೆ. ಈಗ ಕಳೆದ 2-3 ತಿಂಗಳ ಹಿಂದೆ ಮಾನ್ಯ ಲೋಕಸಭಾ ಸದಸ್ಯರ ಒಂದು ಅನುದಾನದಲ್ಲಿ ಸುಮಾರು 2 ಕೋಟಿ ರೂಪಾಯಿದ ಒಂದು ಅನುದಾನದಲ್ಲಿ ಅಲ್ಲಿನೂ ಕೂಡ ಕೊಟ್ಟರು. ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು ಜನ ಅಂಗವಿಕಲರಿಗೆ ನಮಗೇನಪ್ಪ ಅಂದ್ರೆ ನೀವು 2 ಕೋಟಿ ರೂಪಾಯಿ ಕೊಡೋ ಬದಲೇ 1 ಕೋಟಿ ರೂಪಾಯಿದು ಒಂದು ಒಳ್ಳೆಯ ಕ್ವಾಲಿಟಿ ಅಂತ ಒಂದು ಸಾಧನ ಸಲಕರಣೆಗಳು ಕೊಟ್ಟರಂದ್ರೆ ಅದು ಅಂಗವಿಕಲರಿಗೆ ಯೂಸ್ ಆಗ್ತದೆ. ಸುಮ್ಮನೆ ನಾವು ಒಂದು 10 ಕೊಡೋ ಬದಲೇ ಒಂದು 100 ಕೊಟ್ಟರಂದ್ರೆ ಅದು ಯಾವುದೂ ಕೆಲಸ ಆಗಂಗಿಲ್ಲ. ಸೊ ಹಾಗಾಗಿ ನಾವು ಇವತ್ತಿನ ದಿವಸ ಯಾವುದೇ ಒಂದು ಸಾಧನ ಸಲಕರಣೆಗಳು ಕೊಡೋದಂತೇಳಿದ್ರೆ ಈಗ ಬೆನಿಫಿಷಿಯರ್ ನಾವು ಯೂಸ್ ಮಾಡ್ತಿರ್ತೀವಿ, ನಮ್ಗೆ ಯಾವ ರೀತಿ ಬೇಕಂತೇಳಿ ನಮ್ಗೆ ಗೊತ್ತಿರ್ತದೆ. ಅದು ನಮ್ಮ ಜೊತೆ ಒಂದು ಸಮಾಲೋಚನೆ ಮಾಡಿದ್ರಂದ್ರೆ ಇದು ಈ ರೀತಿ ಬೇಕು ಈ ರೀತಿ ಬೇಕಂದಾಗ ನಮಗೆ ಅದು ಕಂಫರ್ಟೇಬಲ್ ಆಗಿ ಅದನ್ನು ಕೊಡ್ಲಿಕ್ಕೆ ಆಗ್ತದೆ. ಬಟ್ ಅವ್ರು ತಮಗೆ ಯಾವ ಮನಸ್ಸಿಗೆ ಬಂದಂಥ ತಾವೇ ಕೊಟ್ರಂದ್ರೆ ನಮ್ಮ ಅಂಗವಿಕಲರಿಗೆ ಅದು ಯೂಸ್ ಆಗಲ್ಲ. ಸೊ ಹಾಗಾಗಿ ಇವತ್ತಿನ ದಿವಸ ನಮಗೆ ಏನಪ್ಪ ಅಂದ್ರೆ ಸುಮಾರು ಒಂದು 70,000 ರೂಪಾಯಿದು ಬೆಳೆ ಬಾಳೆಯೋ ಒಂದು ಬ್ಯಾಟ್ರಿ ಚಾಲಿತ ತ್ರಿಚಕ್ರ ವಾಹನವನ್ನು ಕೊಟ್ಟರೆ. ಬಟ್ ಅದ್ರ ನಾವು ಮೂವೇಬಲ್ ಮಾಡ್ಬೇಕಂದ್ರೆ ಅದು ಅತಿ ಎತ್ತರದ ಪ್ರದೇಶನೂ ಇರೋಂಗಿಲ್ಲ. ಸೊ ಹಾಗಾಗಿ ಅದು ಏರ್ಲಿಲ್ಲ ಅಂದ್ರೆ ಮತ್ತು ಅದು ಕೊಟ್ಟಿದ್ದು ಉಪಯೋಗನ ಮತ್ತು ನಾವು 4 ಮಂದಿಗೆ ಸರ್ ಸ್ವಲ್ಪ ಪುಷ್ ಮಾಡಿ ಅಂತೇಳಿ ಒತ್ತಬೇಕಾಗ್ತದೆ. ಸೊ ಹೀಗಾಗಿ ಅದನ್ನು ಯಾವುದೇ ಒಂದು ಇಲಾಖೆಯೊಳಗೆ 5% ಅನುದಾನದೊಳಗೆ ಏನೇ ಒಂದು ಸಾಧನ ಸಲಕರಣೆಗಳು ಕೊಡೋಂಥ ಸಂದರ್ಭದಲ್ಲಿ ನಮ್ಮ ಅಂಗವಿಕಲರ ಪ್ರತಿನಿಧಿಗಳು ಇರ್ತಾರೆ, ಸಂಘಟನೆಯವರು ಇರ್ತಾರೆ, ಅವ್ರ ಜೋಡಿ ಸಮಾಲೋಚನೆ ಮಾಡಿ ಯಾವ ರೀತಿ ಕೊಟ್ಟರೆ ಹಿಂಗೆ ಆಗ್ತೈತಿ, ಈ ರೀತಿ ಕೊಟ್ಟರೆ ಹಿಂಗೆ ಆಗ್ತದೆ ಅಂತ ಒಂದಿಟ್ಟು ಸಮಾಲೋಚನೆ ಮಾಡಿದ್ರಂದ್ರೆ ನಮಗೇನಪ್ಪ ಅಂದ್ರೆ ಅದು ನಮ್ಗೆ ಯೂಸ್ ಆಗ್ತದೆ. ಸುಮ್ಮನೆ ನಾವು ಇವತ್ತು ಈ ಕಾಟಾಚಾರಕ್ಕೆ ಒಂದು ಮನವಿ ಕೊಟ್ಟು ಹೋಗಿವಿ, ಮತ್ತೊಂದು 4 ದಿನ ಬಿಟ್ಕರೆ ಮತ್ತೊಂದು ಬೇರೆ ಒಂದು ಸಾಧನ ಸಲಕರಣೆ ಕೊಟ್ಟರೆ ಈಗ ನೋಡಿ ನಾವು 2 ಕೋಟಿ ರೂಪಾಯಿದ ಫಂಡು ಎಲ್ಲಿ ಏನು ಬೇಕಾದ ರೀತಿ ಆದ್ರಂದ್ರೆ ನಮ್ಮ ಅಂಗವಿಕಲರಿಗೆ ಸುಮ್ಮನೆ ಬರೀ ಅವಕಾಶ ಕೊಡ್ರಿ, ಕಾಟಾಚಾರಕ್ಕೆ ಕೊಟ್ಟಂತ ಮಾಡಬೇಡ್ರಿ, ಒಳ್ಳೆ ಕ್ವಾಲಿಟಿಯಾಗ ಕೊಡ್ರಿ. ಈಗ ನಾವೆಲ್ಲ 2011-12ರಾಗ ನಮ್ಗೆ ಒಳ್ಳೆ ಕ್ವಾಲಿಟಿ ಇಂಧನ ಚಾಲಿತಾಗ ವಾಹನ ಕೊಟ್ಟರು. ಯಾಕಂದ್ರೆ ಅವರೆಲ್ಲ ಮೊದಲಿನ ಅಧಿಕಾರಿಗಳು ನಮ್ಮ ಜೋಡಿ ಸಮಾಲೋಚನೆ ಮಾಡ್ತಿದ್ರು. ಆ ಟೈಮ್ದಾಗ ಯಾವ ಥರ ಬೇಕು ಏನು ಬೇಕಂತೇಳಿ ಅವ ಕೊಟ್ಟರು. ಇನ್ನೂ ತನಕ ಆ ವೆಹಿಕಲ್ಗಳು ಅದಾವೆ, ಸುಮಾರು 10-15 ವರ್ಷ ಆಯಿತು. ಆ ರೀತಿ ಒಂದು ವೆಹಿಕಲ್ಗಳು ಕೊಡಲಿ ಮತ್ತು ಸಾಧನ ಸಲಕರಣೆಗಳು ಕೊಡಲಿ, ಈ ರೀತಿ ಕೊಟ್ರಂದ್ರೆ ಅದು ಎಲ್ಲ ಅಂಗವಿಕಲರಿಗೆ ಅನುಕೂಲ ಆಗ್ತದೆ. ಸುಮ್ಮನೆ ಕಾಟಾಚಾರಕ್ಕೆ ಕೊಟ್ಟರೆ ಇದು ಆಗಬಾರ್ದು. ಸೊ ಹಾಗಾಗಿ ಇವತ್ತು ನಾವು ಜಿಲ್ಲಾಧಿಕಾರಿಗಳು ಇವತ್ತು ಕಟ್ಟುನಿಟ್ಟಿನಾಗಿ ಯಾವುದೇ ಇಲಾಖೆಯಲ್ಲಿ ಹೇಳ್ರಿ ಸರ್. ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ವತಿಯಿಂದ ಇವತ್ತಿನ ದಿವಸ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಕ್ಕೆ ಬಂದೀವಿ. ಏನಪ್ಪ ಅಂದರೆ ಈಗ ಏನಾಗ್ಬಿಟ್ಟಿದೆ 5% ಅನುದಾನಗಳನ್ನು ಯೂಸ್ ಮಾಡ್ತಾರೆ. ಭಾರತ್ ಪೆಟ್ರೋಲಿಯಂ ಆಗಿರ್ಬೋದು, ಹಲವಾರು ಇಲಾಖೆ ಇದ್ರೊಳಗೆ ನಮ್ಮ 5% ಅನುದಾನ ಇದೆ. 5% ಅನುದಾನದಾಗ ವೆಹಿಕಲ್ಗಳು ಅಥವಾ ವಿಕಲಚೇತನರಿಗೆ ವೀಲ್ಚೇರ್ ಅದನ್ನ ಐಟಮ್ಗಳನ್ನ ಕೊಡ್ತಾರೆ. ಅದಕ್ಕೆ ನಾವೇನು ಮಾಡಿದೆ, ಇವತ್ತಿನ ದಿವಸ ಒಂದು ವೆಹಿಕಲ್ ಕೊಟ್ಟಿದ್ದಾರೆ. ಅದು ಏನದ ಅಂದರೆ ಕಳಪೆ ಮಟ್ಟದ್ದು. ಅದನ್ನು ಎಲ್ಲಾದರೂ ಒಂದು ಎತ್ತರವಾದ ಸ್ಥಳಕ್ಕೆ ಹೋಗ್ಬೇಕಂದ್ರೂ ಆ ವೆಹಿಕಲ್ ಎಲೆಕ್ಟ್ರಿಕಲ್ ತ್ರಿಚಕ್ರ ವಾಹನ ಹೋಗೋಂಗಿಲ್ಲ. ಅದಕ್ಕೆ ಕೊಡೋದಾದರೆ ಒಳ್ಳೆಯ ಗುಣಮಟ್ಟದ ತ್ರಿಚಕ್ರ ವಾಹನ ಕೊಡ್ರಿ, ಇಲ್ಲಾಂದರೆ ಕೊಡೋಕೆ ಹೋಗ್ಬೇಡ್ರಿ. ಮತ್ತು ಇದರಲ್ಲಿ 75,000 ವೆಹಿಕಲ್ ಹೇಳ್ತಾರೆ. ಆ 75,000 ಬೇರೆ ವೆಹಿಕಲ್ ನಾವು ಎಲೆಕ್ಟ್ರಿಕಲ್ ವೆಹಿಕಲ್ ನೋಡಿದ್ರೆ 80-85,000ದಾಗ ಗುಡ್ ವೆಹಿಕಲ್ ಸಿಗ್ತದೆ. ಕೊಡೋದಾದ್ರೆ ಅಂತ ಒಳ್ಳೆ ವೆಹಿಕಲ್ ಕೊಡ್ರಿ, ಇಲ್ಲಾಂದ್ರೆ ಕೊಡೋಕೆ ಹೋಗ್ಬೇಡ್ರಿ. ಇದ್ರಾಗ ದುನಿಯಾದೇ ದೊಡ್ಡ ಹಗರಣ ಅದಂತ ತಿಳ್ಕೊಂಡಿದ್ದೀವಿ. ಇದು ಇಡೀ ಭಾರತ ದೇಶದಾಗ ಒಬ್ಬರೇ ಅವರು ಗುತ್ತಿಗೆದಾರಿದಾರಂತ ಇದನ್ನೆಲ್ಲ ಸಪ್ಲೈ ಮಾಡೋರು. ಅದಕ್ಕೆ ಇಟ್ಟೆಲ್ಲ ಹಣ ತೊಗೊಂಡು ವಿಕಲಚೇತನರ ಜೀವನ ಜೊತೆ ಆಟ ಆಡಬೇಡ್ರಿ ಅಂತ ನಮ್ಮದು ಉದ್ದೇಶ. ಯಾಕಂದರೆ ಅದ್ರ ಆ ವೆಹಿಕಲ್ ಎಲ್ಲರೂ ಹೋಯ್ತು ಅಂದರೆ ಒಂದು ಏನಾದರೂ ಗಾಡಿ ಟಚ್ ಆದರೆ ಏನರ ಆಗಲಿ ಅಥವಾ ಹಿಂಗೆ ಪಲ್ಟಿ ಆಗುವಂಥ ಸಂಭವಗಳು ಬಹಳ ಇದೆ. ಒಂದು ರ್ಯಾಂಪ್ ಸುಧಾನೂ ಇರೋಂಗಿಲ್ಲ, ಅದು ಅಂಥ ವೆಹಿಕಲ್ ಕೊಟ್ಟಿದ್ದಾರೆ. ಅದಕ್ಕೆ ದಯಮಾಡಿ ಕೊಡೋದಿದ್ರೆ ಒಳ್ಳೆ ರೀತಿಯ ಒಂದು ವೆಹಿಕಲ್ಗಳನ್ನು ಕೊಡ್ರಿ, ಇಲ್ಲಾಂದರೆ ಕೊಡಬೇಡ್ರಿ. ಈಗಾಗಲೇ ಕೊಟ್ಟಂಥ ಇದು ಎಲ್ಲ 5% ಅಂತಾನೆ MP ಫಂಡ್ ಆಗಿರ್ಬೋದು, MLA ಫಂಡ್ ಆಗಿರ್ಬೋದು, ಯಾವುದೇ ಫಂಡ್ಗಳದಾಗಲಿ, ಯಾವುದೇ ಇಲಾಖೆಯ 5% ಅನುದಾನ ಆಗಲಿ, ಯಾವುದೇ ಇಲಾಖೆ ಕೊಟ್ಟರು ಒಳ್ಳೆಯ ರೀತಿಯ ವೆಹಿಕಲ್ಗಳಿಗೆ ಕೊಡ್ರಿ. ನಮ್ಮ ವಿಶೇಷ ಚೇತನರಿಗೆ ಯೂಸ್ ಆಗೋಂಥದ್ದು ಕೊಡ್ರಿ. ಆಮೇಲೆ ಯಾವುದೇ ಒಂದು ಮಾಡುವಾಗ ಒಂದು ಕಮಿಟಿ ಅಂತ ಇರ್ತದೆ ವಿಶೇಷ ಚೇತನರದ್ದು,
ಎಲ್ಲ ಜಿಲ್ಲೆಯಲ್ಲಿ ಪ್ರತಿನಿಧಿಗಳಿರ್ತಾರೆ. ಅಂಥ ಪ್ರತಿನಿಧಿಗಳನ್ನು ಕರೆಸಿ ಅವ್ರ ಸಲಹೆಗಳನ್ನು ಒಂದಿಟ್ಟು ತೊಗೊಂಡು ನಿರ್ಧಾರಗಳನ್ನು ಮಾಡಿರಿ ಯಾವುದು ಅಂತೇಳಿ. ಹೆಸರು? ನನ್ನ ಹೆಸರು ವಿನೋದ್ ಖೇಡ್ ಅಂತ. ಎದ್ದು ವರ್ಷ ಹೋಲೆ ಸಹಿ ಉಳಿತು. ಮಕ್ಕಳಿಗೆ ಕೂಡ ಕೊಂಡ್ರೆ ಸೀಟ್ ಆಗುತ್ತೆ. ಸಾಮಾನ್ಯ ಕಾಮನ್ ಆಗಿ ಎಲ್ಲರೂ ಕೂಡ ಯಾರು ತೊಗೊಂಡು ಹೋಗ್ಬಿಡ್ತಾರೆ. ಇದು ತೆಗೆದಪ್ಪ ಅಂತ ರಾತ್ರಿ ಒಳಗೆ ಈಗ ಎಲ್ಲಿ ಬಿಟ್ಟು ಹೋದಪ್ಪ ಅಂದ್ರೆ ಈಗ ಅವ್ರಿಗೇನು ಗೊತ್ತು ಕಳು ಮಾಡ್ರಿ ನೀವು ಹಂಗೆ ಹೋಗಲ್ಲಪ್ಪ ನೀವು ತೊಗೋಬೇಡತ್ತಾರ. ಯಾಕಂದ್ರೆ ನಮ್ಮ ಈ ಸದ್ದು ಭಾರತ ಯಾಕಂದ್ರೆ ಭಿಕ್ಷಕರ ಸುಂದಿಗೆ ಗ್ರ್ಯಾಂಡ್ ಬಿಡಲಾಗ್ಯಾರ. ಭಿಕ್ಷಕರಿಲ್ಲಪ್ಪ ಅಂದ್ರೆ ಅವ್ರ ಸುಂದಿಗೆ ಗ್ರ್ಯಾಂಡ್ ಬಿಡಲಾಗ್ಯಾರ. ಏಟ್ರಿ 2 ಕೋಟಿ ರೂಪಾಯಿ ಸರ್, 2 ಕೋಟಿ ರೂಪಾಯಿ ರೀ. ಅಂದ್ರೇನು ಅಂಗವಿಕಲರಿಗೆ ಕಣ್ಣು ಒರೆಸುವಂಥ ಕೆಲಸ. ಯಾಕಂದ್ರೆ ಸರ್ಕಾರದ ಏನಪ್ಪ ಅಂದ್ರೆ 2016 ಆ್ಯಕ್ಟ್ ಬೇಕಾದ್ರೆ ಸುಮಾರು 10 ವರ್ಷ ಹೋರಾಟ ಮಾಡಿ 2016 ಆ್ಯಕ್ಟ್ ತೊಗೊಂಬಂದು ಅದಕ್ಕೆ ನಮಗೆ ಡಿ ಸಿ ಅವರೇ ನಮಗೆ ಏನಪ್ಪ ಅಂದ್ರೆ 2016 ಆ್ಯಕ್ಟ್ ಪ್ರಕಾರ ಆ ಕಮಿಟಿ ಅಧ್ಯಕ್ಷರು, ರಾಜ್ಯದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಅದಕ್ಕೆ ಅಧ್ಯಕ್ಷರು. ಇಲ್ಲಿ ತನಕ ರೀ ಒಂದು ಮೀಟಿಂಗ್ ಕರೆದಿಲ್ಲ ಅವರು. ಇಲ್ಲಿ ಡಿ ಸಿ ಅವರು ಸಮ್ಮುಖದಾಗ ಕರಿಬೇಕಾದ್ರೆ 1 ವರ್ಷ ಸತತವಾಗಿ ಲೆಟರ್ ಕೊಟ್ಟಾರ. ಒಂದು ಸರ್ತಿ ಕುಂದುಕೊರತೆ ಸಭೆ ಕರೆದಿದ್ರು. ಅದ್ರಾಗ ಒಂದು 65 ಇಲಾಖೆದಾಗ ಒಂದು 5 ರಿಂದ 10 ಸಿಬ್ಬಂದಿಗಳು ಬರೋಂಗಿಲ್ಲ. ಇದಕ್ಕೊಂದು ಬ್ಯಾಟ್ರಿ ಕೊಟ್ಟರೆ ಇದಕ್ಕೆ ನಾವು ಮನೆಗೆ ಹೋಗಲ್ಲ ರೀ, ವಾಪಸ್ ದವಾಖಾನಿಗೆ ಹೋಗ್ಬೇಕು. ಈ ಬೇಗ ಬಿಟ್ಟು ಮಾಡಿದ್ರೆ ಕೊಡೋದು ಏನು ಅವಶ್ಯಕತೆ ಆಗ್ತದೆ. ನಾವೇನು ಅವ್ರಿಗೆ ಕೇಳಿದೆವು ಇಂಥದ್ದು ಕೊಡ್ರಿ ನೋಡ್ರಿ ಸರ್ ಇದು ಮತ್ತೆ ಇದು ಕಳು ಮಾಡೋದು ಮತ್ತೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಮತ್ತೆ ಬರೋದು ಸರ್ ನನ್ನ ಬ್ಯಾಟ್ರಿ ಹೋಗ್ಯಾರ.